ಸ್ಟ್ರೈಟ್ ರೋಡಲ್ಲಿ ಬೈಕಲ್ಲಿ ಫಾಸ್ಟ್ ಹೋಗೋದು ಈಸಿ, ಬಟ್ ಚಡ್ಡಿ ಹರಿಯೋದು ಕರ್ವ್ಸಲ್ಲಿ. ಸೊ ಟುಡೇಸ್ ಟಾಪಿಕ್ ಈಸ್ ಟಾರ್ಗೆಟ್ ಫಿಕ್ಸೇಷನ್. ಸೊ ಈ ಟಾರ್ಗೆಟ್ ಫಿಕ್ಸೇಷನ್ ಅಂದರೆ ಏನು? ನೀವು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತ ಜಾಸ್ತಿ ಫೋಕಸ್ ಮಾಡಿ ಅದನ್ನೇ ಮಾಡ್ತೀರಾ. ಒಂದು ಮೊಮೆಂಟಿಗೆ ಕನ್ಫ್ಯೂಷನ್ ಆಯ್ತಲ್ಲ. ಸೊ ಬೇಸಿಕಲಿ ಟಾರ್ಗೆಟ್ ಫಿಕ್ಸೇಷನ್ ಅಂದರೆ ಏನಾಗ್ತದೆ ಅಂದರೆ, ನೀವು ಕರ್ವ್ಸಲ್ಲಿ ಹೋಗುವಾಗ ಲೆಟ್ಸೆ ನೀವು ಲೆಫ್ಟ್ ಕರ್ವ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಆ ಕರ್ವಿಂದ ಹೊರಗಡೆ ಹೋಗಬಾರ್ದು ಅಂತೇಳಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆ್ಯಕ್ಚುಲಿ ರೈಟ್ ಸೈಡೇ ಹೋಗ್ತೀರಾ. ಲೆಟ್ಸೆ ನೀವು ಒಂದು ಬೈಕ್ನ ಹಿಂದೆ ಹೋಗ್ತಾ ಇರ್ತೀರಾ, ಅದನ್ನು ಓವರ್ಟೇಕ್ ಮಾಡಬೇಕು ಅಂತ ಇರ್ತೀರಾ, ಬಟ್ ಆ ಬೈಕನ್ನೇ ನೋಡ್ತಾ ಇರ್ತೀರಾ. ಸಡನ್ ಆಗಿ ಅವನು ಬ್ರೇಕ್ ಆಗ್ದ ಅಥವಾ ಸ್ಲೋ ಅದ ಅಂದರೆ ನೀವು ಅವನಿಗೆ ಹೋಗಿ ಟಚ್ ಆಗ್ತೀರಾ. ಸೊ ದಿಸ್ ಈಸ್ ಟಾರ್ಗೆಟ್ ಫಿಕ್ಸೇಷನ್. ಸೊ ಈ ಟಾರ್ಗೆಟ್ ಫಿಕ್ಸೇಷನಿಗೆ ಒಂದು ಕರೆಕ್ಟ್ ಎಕ್ಸಾಂಪಲ್ ಏನಂದರೆ, ನೀವು ಒಂದು ಗ್ಲಾಸ್ ಫುಲ್ ಜ್ಯೂಸ್ ತಗೊಳ್ಳಿ, ಅದನ್ನು ನೀವು ಹಿಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ನೋಡಿ. ನೀವು ಅದೇ ಗ್ಲಾಸನ್ನು ನೋಡ್ತಾ ಇದ್ದರೆ ಜ್ಯೂಸ್ ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ನೀವು ಮುಂದೆ ನೋಡ್ಕೊಂಡು ಹೋದರೆ ಜ್ಯೂಸ್ ಚೆಲ್ಲಲ್ಲ. ಸೊ ಬೇಸಿಕಲಿ ಟಾರ್ಗೆಟ್ ಫಿಕ್ಸೇಷನ್ ಆಗದೇ ಇರಲಿಕ್ಕೆ ಮೇನ್ ರೀಸನ್ ಏನಂದರೆ, ಲುಕ್ ವೇರ್ ಯು ಆರ್ ಗೋಯಿಂಗ್. ಸೊ ಬೇಸಿಕಲಿ ಬೈಕನ್ನು ಅಷ್ಟೇ, ನೀವು ಕರ್ವಲ್ಲಿ ಲೆಫ್ಟ್ ಕರ್ವ್ ಹೋಗ್ತಿದ್ರೆ ಇನ್ನರ್ ಸೈಡ್ ಆಫ್ ದ ಕರ್ವನ್ನು ನೋಡಿ. ನೀವು ಅದೇ ನೀವು ರೈಟ್ ಸೈಡ್ ಹೋಗ್ತಿದ್ರೆ ರೈಟ್ ಸೈಡ್ ಇನ್ನರ್ ಕರ್ವನ್ನು ನೋಡಿ. ಸೊ ಇದರಿಂದ ನೀವು ಟಾರ್ಗೆಟ್ ಫಿಕ್ಸೇಷನ್ ಅವಾಯ್ಡ್ ಮಾಡ್ಬೋದು. ಈ ಜಗತ್ತಿನ ಒನ್ ಆಫ್ ದ ಬ್ಯೂಟಿಫುಲ್ ಪೀಸ್ ಆಫ್ ಇಂಜಿನಿಯರಿಂಗ್ ಅಂದರೆ ಹ್ಯೂಮನ್ ಬಾಡಿ. ಸೊ ನೀವು ಬೈಕಲ್ಲಿ ಲೆಫ್ಟ್ ಕರ್ವಿಗೆ ಟರ್ನ್ ಆಗ್ತಾ ಇರುವಾಗ ನೀವು ಲೆಫ್ಟ್ ಸೈಡೇ ನೋಡ್ತಾ ಇದ್ರೆ ನಿಮ್ಮ ಸೆಂಟರ್ ಆಫ್ ಮಾಸ್, ನಿಮ್ಮ ಕೈ ಆಗಲಿ ನಿಮ್ಮ ಬಾಡಿ ವೆಯ್ಟ್ ಆಗಲಿ ಆಟೋಮೆಟಿಕಲಿ ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತದೆ. ಸೊ ಅದು ಸಬ್ಕಾನ್ಷಿಯಸ್ ಮೈಂಡ್ ಥರ. ಅದೇ ರೈಟ್ ಸೈಡು ಕೂಡ ಹಾಗೆ ಶಿಫ್ಟ್ ಆಗುತ್ತೆ. ಅದೇ ನೀವು ಒಂದು ಗಾಡಿಯನ್ನು ನೋಡ್ತಾ ಅದನ್ನು ಓವರ್ಟೇಕ್ ಹಾಕಬೇಕು ಅಂತ ಅದನ್ನೇ ನೋಡ್ತಾ ಇದ್ದರೆ ನೀವು ಅದನ್ನು ಓವರ್ಟೇಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಟಾರ್ಗೆಟ್ ಫಿಕ್ಸೆಟ್ ಆಗಿರ್ತೀರಾ. ಸೊ ಬರೀ ಬೈಕಿಂಗ್ ಅಲ್ಲ, ಜೀವನದಲ್ಲಿಯೂ ಅಷ್ಟೇ ಟಾರ್ಗೆಟ್ ಫಿಕ್ಸೆಟ್ ಆಗಬೇಡಿ. ನಿಮ್ಗೆ ಎಲ್ಲಿ ಹೋಗಬೇಕು ಅದನ್ನು ನೀವು ಗುರಿ ಇಡಿ. ಯಾರೋ ಒಬ್ಬರನ್ನು ಟಾರ್ಗೆಟ್ ಮಾಡಿ ಅವನನ್ನು ಬೀಟ್ ಮಾಡಬೇಕು ಅಂತ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ. ರೈಟ್ ಸೇಫ್.